ಬ್ರಹ್ಮರ್ಷಿ ಕೌಶಿಕ ಮುನೀಂದ್ರರೇ, ವಿಶ್ವವಿಖ್ಯಾತ ವಿಶ್ವಾಮಿತ್ರ ಮುನಿಸ್ತೋತ್ತಮರೇ, ಶಾಪಾನಗ್ರಸ್ತ ಶಕ್ತಿಯುಳ್ಳ ಮಹಾ ತಪಸ್ವಿಗಳೇ, ಶರಣಾಗತ ವತ್ಸಲ ಕಾರುಣ್ಯ ಮೂರ್ತಿಗಳೇ, ನಮೋ ನಮಃ, ನಮೋ ನಮಃ. ಅಯೋಧ್ಯ ನರೇಶ, ರವಿಕುಲ ಸಂಜಾತ, ತ್ರಿಶಂಕು ಮಹಾರಾಜ, ಶುಭಮಸ್ತ, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯನಾದೆ ಗುರುದೇವ, ಧನ್ಯನಾದೆ. ತಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದ ಮೇಲೆ ಸಕಲ ಸನ್ಮಂಗಳಗಳು ದೊರೆತಂತೆಯೇ. ಅಂದರೆ ಯಾವುದೋ ಅಪೇಕ್ಷೆಯನ್ನು ಮನಸ್ಸಿನಲ್ಲಿರಿಸಿಕೊಂಡು ಇಲ್ಲಿಗೆ ಆಗಮಿಸಿರುವ ಹಾಗಿದೆ, ಹೌದೇ ಮಹಾರಾಜ? ತ್ರಿಕಾಲ ಜ್ಞಾನಿಗಳಾದ ತಮಗೆ ತಿಳಿಯದಿರುವುದೇನಿದೆ ಮಹರ್ಷಿ? ನಿಜ, ತಾವು ಹೇಳಿದಂತೆ ನಾನು ಒಂದು ಮಹತ್ತರವಾದ ಅಪೇಕ್ಷೆಯನ್ನು ಇರಿಸಿಕೊಂಡು ತಮ್ಮ ಸನ್ನಿಧಿಗೆ ಬಂದಿದ್ದೇನೆ. ಅದನ್ನು ಈಡೇರಿಸುವ ಶಕ್ತಿ ತಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ನಿನ್ನ ಅಪೇಕ್ಷೆಯನ್ನು ನಾವು ಈಡೇರಿಸಬೇಕೆ? ಹೌದು ಗುರುದೇವ, ತಮ್ಮ ತಪಶಕ್ತಿಗೆ ಯಾವುದು ತಾನೇ ಅಸಾಧ್ಯ. ವಿಚಿತ್ರವಾಗಿದೆ ಮಹಾರಾಜ ನಿನ್ನ ಅಪೇಕ್ಷೆ. ಸಾಕ್ಷಾತ್ ಬ್ರಹ್ಮರ್ಷಿ ವಸಿಷ್ಠರನ್ನೇ ಕುಲಗುರುಗಳನ್ನಾಗಿರಿಸಿಕೊಂಡು ದೇಹಿ ಎಂದು ನನ್ನ ಬಳಿಗೆ ಆಗಮಿಸಿರುವೆಯಲ್ಲ. ಕ್ಷಮಿಸಿ ಮುನೀಂದ್ರ, ನಾನು ವಸಿಷ್ಠರ ಬಳಿಯಲ್ಲೇ ಮೊದಲು ನನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದೆ. ಆದರೆ ಅವರು ಸಾಧ್ಯವಿಲ್ಲವೆಂದು ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿಬಿಟ್ಟರು. ಚೆನ್ನಾಗಿದೆ, ಚೆನ್ನಾಗಿದೆ ಮಹಾರಾಜ. ಸಮೃದ್ಧವಾಗಿ ಆಹಾರವನ್ನು ನೀಡಿ ಸಾಕಿದ ಹಸು ಹಾಲು ಕೊಡುವ ಬದಲು ಒದೆಯುತ್ತಿರುವ ಹಾಗಿದೆ. ನಿನ್ನ ಸೇವೆ, ಉಪಚಾರ, ಮಾನ್ಯತೆ, ಪೂಜ್ಯತೆ ಎಲ್ಲವೂ ಬ್ರಹ್ಮರ್ಷಿ ವಸಿಷ್ಠರಿಗೆ. ನಿನ್ನ ಅಪೇಕ್ಷೆಯನ್ನು ನಾವು ಈಡೇರಿಸಬೇಕು. ಹೌದು ಮಹಾರಾಜ, ವಸಿಷ್ಠರಿಂದ ನೆರವೇರಿಸಲಾಗದ ಕಾರ್ಯವನ್ನು ನಾವು ನೆರವೇರಿಸುತ್ತೇವೆ ಎಂದು ನಿನಗೆ ಭರವಸೆ ಬಂದುದಾದರೂ ಹೇಗೆ? ಕ್ಷಮಿಸಿ ಮುನೀಂದ್ರ, ವಂಶ ಪರಂಪರೆಯನ್ನು ಗೌರವಿಸಿ ಅವರನ್ನು ಕುಲಗುರುವಾಗಿ ಮಾನ್ಯ ಮಾಡುವುದು ಕರ್ತವ್ಯವಾಗಿತ್ತು. ಆದರೆ ಅವರು ನಮ್ಮ ಕೋರಿಕೆಯನ್ನು ಈಡೇರಿಸಲಿಲ್ಲವೆಂದ ವೇಳೆ ಅವರಿಗೆ ಆ ಶಕ್ತಿ ಇಲ್ಲವೆಂದೇ ಅರ್ಥ. ತಾವಾದರೂ ಈ ಜಗತ್ತಿನಲ್ಲಿ ಏನನ್ನು ಬೇಕಾದರೂ ಸಾಧಿಸಬಲ್ಲ ಶಕ್ತಿವಂತರು, ಜೊತೆಗೆ ಶರಣಾಗತರ ಕೋರಿಕೆಯನ್ನು ಈಡೇರಿಸುವ ಕರುಣಾಶಾಲಿಗಳು. ಮಹಾರಾಜ, ನಿನ್ನ ಭರವಸೆ ನಂಬಿಕೆ ದೊಡ್ಡದು. ಹೇಳೋ ನಿನ್ನ ಮಹತ್ತರವಾದ ಅಪೇಕ್ಷೆಯನ್ನ. ಬ್ರಹ್ಮರ್ಷಿ ವಸಿಷ್ಠರು ಸೋತ ಕಡೆ ಈ ವಿಶ್ವಾಮಿತ್ರ ಗೆಲ್ಲುತ್ತಾನೆ. ಮುನೀಂದ್ರ, ಭೂಲೋಕದಲ್ಲಿ ತಾವು ಮಾಡಿದ ಉತ್ತಮ ಕಾರ್ಯಗಳಿಂದ ಪುಣ್ಯಾರ್ಜನೆ ಮಾಡಿದವರು ಮರಣಾನಂತರ ತಮ್ಮ ಭೌತಿಕ ಶರೀರವನ್ನು ಇಲ್ಲಿಯೇ ಬಿಟ್ಟು ಸ್ವರ್ಗದಲ್ಲಿ ಸ್ಥಾನ ಪಡೆಯುತ್ತಾರೆ. ಹೌದು ಮಹಾರಾಜ, ಪುಣ್ಯದ ಫಲ ಸ್ವರ್ಗ, ಪಾಪದ ಫಲ ನರಕ. ನಿನಗೂ ಸ್ವರ್ಗದ ಅಪೇಕ್ಷೆ? ಹೌದು ಮುನಿವರ್ಯ, ಆದರೆ ನನ್ನ ಮರಣಾನಂತರವಲ್ಲ. ಈ ಭೌತಿಕ ದೇಹದ ಸಹಿತವಾಗಿಯೇ ಸ್ವರ್ಗಕ್ಕೆ ಹೋಗಲು ನಾನು ಬಯಸುತ್ತೇನೆ. ಅಂದರೆ ಸಶರೀರನಾಗಿ ಸ್ವರ್ಗವನ್ನು ಪ್ರವೇಶ ಮಾಡುವ ಅಪೇಕ್ಷೆ? ಹೌದು ಪೂಜ್ಯರೇ, ನನ್ನ ಈ ಅಪೇಕ್ಷೆ ಈಡೇರಿಸಲು ನಿಮ್ಮ ಕೃಪೆಯಾಗಬೇಕು ಅಷ್ಟೇ. ಆಗಲಿ, ನಿನ್ನ ಅಪೇಕ್ಷೆಯನ್ನ ನಾನು ಈಡೇರಿಸ್ತೇನೆ. ಏಕಾಗ್ರತೆಯಿಂದ ಪರಶಿವನನ್ನ ನೀನು ಧ್ಯಾನ ಮಾಡು. ನಾನು ನನ್ನ ತಪಶಕ್ತಿಯನ್ನೆಲ್ಲ ದಾರಿ ಎರೆದು ಸಶರೀರನಾಗಿ ನಿನ್ನನ್ನು ಸ್ವರ್ಗ ಪ್ರವೇಶ ಮಾಡಿಸುತ್ತೇನೆ. ಅಲ್ಲಿ ಇಂದ್ರಾದಿ ದೇವತೆಗಳು ನಿನ್ನನ್ನು ಆದರದಿಂದ ಬರಮಾಡಿಕೊಳ್ಳುತ್ತಾರೆ. ಧನ್ಯನಾದೆ ಮುನೀಂದ್ರ.
ಅಲ್ಲೇ ನಿಲ್ಲು. ಎಷ್ಟು ಧೈರ್ಯ ನಿನಗೆ? ಭೂಲೋಕದಲ್ಲಿ ಮಾತೃಗರ್ಭದಲ್ಲಿ ನವಮಾಸಗಳನ್ನು ಕಳೆದು ಬೆಳೆದು ಕಲುಷಿತವಾದ ಈ ನರ ಶರೀರದಿಂದ ಇಲ್ಲಿಯವರೆಗೂ ಬಂದಿರುವುದೇ ಮಹಾಪರಾಧ. ಇಲ್ಲವೋ ದೇವೇಂದ್ರ, ನನ್ನನ್ನು ಯಾರೆಂದು ತಿಳಿದಿರುವೆ? ನಾನು ಸೂರ್ಯಕುಲ ಸಂಜಾತ ಅಯೋಗ್ಯಾಧೀಶ ತ್ರಿಶಂಕು ಮಹಾರಾಜ. ಇಲ್ಲವೋ ದೇವೇಂದ್ರ, ನನ್ನನ್ನು ಯಾರೆಂದು ತಿಳಿದಿರುವೆ? ನಾನು ಸೂರ್ಯಕುಲ ಸಂಜಾತ ಅಯೋಗ್ಯಾಧೀಶ ತ್ರಿಶಂಕು ಮಹಾರಾಜ. ಮಹಾರಾಜ, ನೀನ್ ಯಾರೆಂದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕುಲಗೋತ್ರಗಳ ಬಗ್ಗೆ ದೇವತೆಗಳಿಗೆ ಅಪಾರವಾದ ಗೌರವವಿದೆ. ಆದರೆ ನಿನ್ನ ಈ ಕ್ರಮ ಸರಿಯಾದುದ್ದಲ್ಲ. ಭೂಲೋಕದಲ್ಲಿ ನೀನು ಮಾಡಿದ ಪುಣ್ಯ ಕಾರ್ಯಗಳಿಂದ ಯಜ್ಞ ಯಾಗಾದಿಗಳಿಂದ ನಿನಗೆ ಸ್ವರ್ಗವಾಸ ಖಂಡಿತ ದೊರೆಯುತ್ತದೆ. ಆದರೆ ಅಲ್ಲಿಯವರೆಗೂ ನೀನು ಕಾಯಬೇಕು. ನಿನ್ನ ಆಯಸ್ಸು ಮುಗಿದು ಭೌತ ದೇಹವನ್ನು ತೊರೆದು ದಿವ್ಯ ದೇಹವನ್ನು ಧರಿಸಿ ಬಂದಾಗ ಮಾತ್ರ ನಿನಗೆ ಸ್ವರ್ಗ ಪ್ರವೇಶ. ದೇವೇಂದ್ರ, ಅದೆಲ್ಲ ಭೂಲೋಕದಲ್ಲಿ ಎಲ್ಲರಿಗೂ ಅನ್ವಯಿಸುವ ಕ್ರಮ. ಆ ಎಲ್ಲರಂತೆ ನಾನಲ್ಲ. ಈ ದೇಹದ ಮೇಲೆ ನನಗೆ ಬಹಳ ಅಭಿಮಾನವಿದೆ ದೇವೇಂದ್ರ. ಆದ್ದರಿಂದ ನಾನು ನನ್ನ ದೇಹದಿಂದ ಈ ಸ್ವರ್ಗವನ್ನು ಪ್ರವೇಶಿಸಲು ಬಯಸುತ್ತೇನೆ. ಸಾಧ್ಯವಿಲ್ಲ ಮಹಾರಾಜ, ಎಂದಿಗೂ ಸಾಧ್ಯವಿಲ್ಲ. ಸ್ವರ್ಗದ ನೀತಿ ನಿಯಮಗಳನ್ನು ಮೀರುವಂತಿಲ್ಲ. 1000 ಯಾಗ ಮಾಡಿದ ಪುಣ್ಯಾತ್ಮನೇ ಆದರೂ ಸಶರೀರನಾಗಿ ಸ್ವರ್ಗ ಪ್ರವೇಶ ಮಾಡುವಂತಿಲ್ಲ. ಸುಳ್ಳು ಹೇಳಬೇಡ ದೇವೇಂದ್ರ. ತಮ್ಮ ತಪೋಬಲದಿಂದ ಮುನಿಗಳು, ಶೌರ್ಯ ಪ್ರತಾಪಗಳಿಂದ ಮಹಾವೀರರು ಸ್ವರ್ಗಕ್ಕೆ ಭೇಟಿ ಕೊಡಲು ನನಗೆ ಗೊತ್ತಿಲ್ಲವೆಂದುಕೊಂಡಿರುವೆಯಾ? ಮಹಾರಾಜ, ಅಪೂರ್ವ ಶಕ್ತಿವಂತರಾದ ಮಹಾಮಹಿಮಾನ್ವಿತರಾದ ಅವರೊಂದಿಗೆ ನಿನ್ನನ್ನು ಹೋಲಿಸಿಕೊಳ್ಳಬೇಡ. ದೇವೇಂದ್ರ, ಅಯೋಧ್ಯಾಧಿಪತಿಯಾದ ಈ ತ್ರಿಶಂಕು ಮಹಾರಾಜನನ್ನು ಸಾಮಾನ್ಯನೆಂದುಕೊಂಡಿರುವೆಯಾ? ನಾನು ಸಾಮಾನ್ಯನಾಗಿದ್ದರೆ ಸ್ವರ್ಗದ ಬಾಗಿಲವರೆಗೂ ಬರಲು ಸಾಧ್ಯವಾಗುತ್ತಿದ್ದೆ. ತಮ್ಮ ತಪೋಬಲದಿಂದ ಇಲ್ಲಿಯವರೆಗೂ ಕಳುಹಿಸಿಕೊಟ್ಟ ವಿಶ್ವಾಮಿತ್ರ ಮಹಾಮುನಿಗಳು ಸಾಮಾನ್ಯರೇ? ತ್ರಿಲೋಕಗಳನ್ನು ನಡುಗಿಸಬಲ್ಲ ಪ್ರಚಂಡ ತಪಸ್ವಿಗಳನ್ನು ಅಪಮಾನಿಸುವ ಉದ್ದಟತನ ತೋರಬೇಡ. ನಾನು ಒಳಗೆ ಬಂದೇ ಬರುತ್ತೇನೆ. ಸಾಧ್ಯವಿಲ್ಲ. ಈ ವಿಶ್ವಾಮಿತ್ರ ಮುನಿಯು ಯಜ್ಞ ಯಾಗಾದಿಗಳಿಂದ ದೇವತೆಗಳನ್ನು ತೃಪ್ತಿಪಡಿಸಿದ್ದು ಸತ್ಯವೇ ಆದರೆ, ಅಖಂಡ ತಪಸ್ಸಿನಿಂದ ದೇವತೆಗಳನ್ನು ಒಲಿಸಿಕೊಂಡಿದ್ದು ಸತ್ಯವೇ ಆದರೆ, ತ್ರಿಶಂಕು ಮಹಾರಾಜ ಅಂತರಿಕ್ಷದಲ್ಲಿ ನಿಲ್ಲುವಂತಾಗಲಿ. ನಿಲ್ಲು ತ್ರಿಶಂಕು! ದೇವೇಂದ್ರ!
ವಿಶ್ವಾಮಿತ್ರ ಮುನೀಂದ್ರರಿಗೆ ಪ್ರಣಾಮಗಳು. ದೇವೇಂದ್ರ, ಏನಿದು ನಿನ್ನ ಉದ್ದಟತನ? ಕ್ಷಮಿಸಿ ಮುನೀಂದ್ರ, ಕೋಪವೇಕೆ? ನಾವೆಂದೂ ನಿಮ್ಮ ವಿಷಯದಲ್ಲಿ ಅಪಚಾರ ಮಾಡಿಲ್ಲ. ದಯಮಾಡಿ ಸ್ವರ್ಗದ ಆತಿಥ್ಯವನ್ನು ಸ್ವೀಕರಿಸಿ. ನಿನ್ನ ಆತಿಥ್ಯವನ್ನು ಸ್ವೀಕರಿಸಲು ನಾವಿಲ್ಲಿಗೆ ಆಗಮಿಸಿಲ್ಲ. ನಿನ್ನ ಉದ್ದಟತನಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಲು ಆಗಮಿಸಿದ್ದೇವೆ. ಏನಾಯಿತು ಮುನೀಂದ್ರ? ನಾನಾವ ಅಪರಾಧ ಮಾಡಿದೆ? ಮಾಡಬೇಕಾಗಿರುವ ಅಪರಾಧಗಳನ್ನೆಲ್ಲ ಮಾಡಿ ಈಗ ನಾನೇನು ಮಾಡಿದೆ ಎಂದು ಅಮಾಯಕನಂತೆ ನಟಿಸಬೇಡ. ನಾನು ನನ್ನ ತಪೋಬಲವನ್ನೆಲ್ಲ ದಾರಿ ಎರೆದು ತ್ರಿಶಂಕು ಮಹಾರಾಜನನ್ನು ಸಶರೀರನಾಗಿ ಸ್ವರ್ಗಕ್ಕೆ ಕಳುಹಿಸಿದರೆ ನೀನು ನಿನ್ನ ದರ್ಪ ದುರಹಂಕಾರಗಳಿಂದ ಅವನನ್ನು ಸ್ವರ್ಗದಿಂದ ದೂಡಿದ್ದೀಯೆ. ನನ್ನ ತಪಶಕ್ತಿಗೆ ಅವಮಾನ ಮಾಡಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನೀನೇ ನಿನ್ನ ಸ್ವರ್ಗಾಧಿಪತ್ಯದಿಂದ ಚ್ಯುತನಾಗುವಂತೆ ಮಾಡುತ್ತೇನೆ ದೇವೇಂದ್ರ. ಮನ್ನಿಸಿ ಮುನೀಂದ್ರ, ಆಕ್ರೋಶವನ್ನು ಬಿಟ್ಟು ಶಾಂತರಾಗಿ. ನಿಮ್ಮಂತಹ ಮಹಾತ್ಮರನ್ನಾಗಲಿ ನಿಮ್ಮ ತಪಶಕ್ತಿಯನ್ನಾಗಲಿ ಅಪಮಾನಿಸುವ ಅಲ್ಪ ನಾನಲ್ಲ. ಆ ಉದ್ದೇಶವು ನನಗಿಲ್ಲ. ಹಾಗಿದ್ದರೆ ನನ್ನ ತಪಶಕ್ತಿಯ ಅರಿವಿದ್ದರೂ ತ್ರಿಶಂಕು ಮಹಾರಾಜನಿಗೆ ಸ್ವರ್ಗದ ಪ್ರವೇಶವನ್ನು ನಿರಾಕರಿಸಿ ಏಕೆ ದೂಡಿಬಿಟ್ಟೆ? ಮುನೀಂದ್ರ, ನೀವು ನನ್ನನ್ನು ತಪ್ಪು ತಿಳಿದಿದ್ದೀರಿ. ದೇವಲೋಕದ ನಿಯಮಗಳು ನಿಮಗೆ ತಿಳಿದಿಲ್ಲವೇ? ದೇವಲೋಕದ ಅಧಿಪತಿಯಾಗಿರುವ ನಾನು ಈ ನಿಯಮಗಳಿಗೆ ಬದ್ಧಿತನಾಗಬೇಕಾಗಿರುವುದು ನನ್ನ ಧರ್ಮವಲ್ಲವೇ? ಈಗ ತ್ರಿಶಂಕು ಮಹಾರಾಜನು ಸಶರೀರನಾಗಿ ಸ್ವರ್ಗ ಪ್ರವೇಶಕ್ಕೆ ಅವಕಾಶ ನೀಡಿದರೆ ಮುಂದೆ ಇಲ್ಲಿಯ ನಿಯಮಗಳನ್ನೆಲ್ಲ ಮೀರಿ ಭೂಲೋಕದವರು ಯಾರದೋ ಬಲದಿಂದ ಸ್ವರ್ಗ ಪ್ರವೇಶ ಮಾಡತೊಡಗಿದರೆ ದೇವಲೋಕದ ಪಾವಿತ್ರ್ಯತೆ ಉಳಿಯುವುದೇ? ಅಂದರೆ ತ್ರಿಶಂಕು ಮಹಾರಾಜನು ಸಶರೀರನಾಗಿ ಸ್ವರ್ಗವನ್ನು ಪ್ರವೇಶ ಮಾಡಿದರೆ ಸ್ವರ್ಗದ ಪಾವಿತ್ರತೆ ಹಾಳಾಗುತ್ತದೆ ಎಂದು ಅರ್ಥವೇ? ನನ್ನ ತಪಸ್ಸಿನ ಗೌರವಕ್ಕಿಂತ ನಿನ್ನ ಸ್ವರ್ಗದ ಪಾವಿತ್ರತೆಯೇ ಮುಖ್ಯವಾದರೆ ನಿನ್ನ ಸ್ವರ್ಗದ ಕೊಡವೆಯೇ ಬೇಡ. ಈ ವಿಶ್ವಾಮಿತ್ರನ ತಪಶಕ್ತಿ ಏನೆಂಬುದನ್ನು ಇಡೀ ಜಗತ್ತಿಗೆ ತೋರಿಸಿಕೊಡುತ್ತೇನೆ. ನನ್ನ ತಪಶಕ್ತಿಯನ್ನೆಲ್ಲ ದಾರೆ ಎರೆದು ತ್ರಿಶಂಕು ಮಹಾರಾಜನಿಗೆ ಪ್ರತಿ ಸ್ವರ್ಗವನ್ನು ಸೃಷ್ಟಿಸುತ್ತೇನೆ. ಆ ನನ್ನ ಸ್ವರ್ಗದ ಮುಂದೆ ಈ ನಿನ್ನ ಸ್ವರ್ಗ ತೃಣಕ್ಕೆ ಸಮಾನವಾಗುವಂತೆ ಮಾಡುತ್ತೇನೆ ದೇವೇಂದ್ರ. ಮುನೀಂದ್ರ, ನೀವು ಒಂದಲ್ಲ ಹಲವು ಸ್ವರ್ಗಗಳನ್ನೇ ಸೃಷ್ಟಿಸಿ, ನನಗೆ ಅದರ ಚಿಂತೆ ಇಲ್ಲ. ನಿಯಮಗಳನ್ನೆಲ್ಲ ಮೀರಿ ತ್ರಿಶಂಕು ಸಶರೀರನಾಗಿ ಸ್ವರ್ಗ ಪ್ರವೇಶಿಸುವುದು ತಪ್ಪಿತಲ್ಲ. ಈ ಸ್ವರ್ಗದ ಪ್ರತಿಷ್ಠೆ ಉಳಿಯಿತಲ್ಲ. ಅಷ್ಟೇ ಸಾಕು. ಮುನೀಂದ್ರ, ನಾನು ಈಗ ಸ್ವರ್ಗಲೋಕವನ್ನು ಪ್ರವೇಶಿಸಬಹುದಲ್ಲವೇ? ನಿಮ್ಮ ಶಕ್ತಿಗೆ ಹೆದರಿ ಆ ದೇವೇಂದ್ರ ನಾನು ಸ್ವರ್ಗಲೋಕಕ್ಕೆ ಪ್ರವೇಶಿಸಲು ಅನುಮತಿ ಕೊಟ್ಟನೆ? ಇಲ್ಲ ಮಹಾರಾಜ, ದೇವಲೋಕದ ನಿಯಮಗಳು ಅದಕ್ಕೆ ಅವಕಾಶ ನೀಡುವುದಿಲ್ಲವಂತೆ. ನೀನು ಸಶರೀರನಾಗಿ ಸ್ವರ್ಗಲೋಕವನ್ನು ಪ್ರವೇಶಿಸಿದರೆ ಅದು ಸ್ವರ್ಗಲೋಕದ ಪಾವಿತ್ರತೆಯನ್ನು ಹಾಳು ಮಾಡುವಂತೆ. ಅದಕ್ಕಾಗಿ ಆ ಸ್ವರ್ಗಲೋಕದ ಸಹವಾಸವೇ ಬೇಡವೆಂದು ತೀರ್ಮಾನಿಸಿದ್ದೇನೆ. ಮುನೀಂದ್ರ, ಹಾಗಾದರೆ ನನ್ನ ಬಯಕೆ ಸಫಲವಾಗುವುದಿಲ್ಲವೇ? ನಿಮ್ಮ ತಪಸ್ಸಿನ ಶಕ್ತಿ ನಿರರ್ಥಕವೇ? ಈ ವಿಶ್ವಾಮಿತ್ರನ ತಪಶಕ್ತಿ ನಿರರ್ಥಕವಾದ ಕ್ಷಣ ಇಡೀ ಬ್ರಹ್ಮಾಂಡವೇ ಸಿಡಿದು ಚೂರಾಗುವುದಿಲ್ಲ. ಚಿಂತಿಸಬೇಡ. ನೀನು ನಿನ್ನ ಅಭಿಲಾಷೆಯಂತೆಯೇ ಈ ನಿನ್ನ ಮರ್ತ್ಯ ಶರೀರದೊಂದಿಗೆ ಸ್ವರ್ಗ ಭೋಗಗಳನ್ನು ಅನುಭವಿಸುತ್ತೀ. ಈ ವಿಶ್ವಾಮಿತ್ರ ಕೊಟ್ಟ ಮಾತನ್ನೆಂದೂ ತಪ್ಪುವುದಿಲ್ಲ. ನಿನಗೆ ಮೇಲಿನ ಸ್ವರ್ಗವೂ ಬೇಡ, ಕೆಳಗಿನ ಈ ಭೂಮಿಯೂ ಬೇಡ. ಇಲ್ಲೇ ಈ ಅಂತರಿಕ್ಷದಲ್ಲೇ ಪ್ರತಿ ಸ್ವರ್ಗವನ್ನು ಸೃಷ್ಟಿಸಿಕೊಡುತ್ತೇನೆ. ಮಹಾರಾಜ, ಈ ವಿಶ್ವಾಮಿತ್ರ ತನ್ನ ತಪಶಕ್ತಿಯಿಂದ ನಿರ್ಮಿಸಿದ ಪ್ರತಿ ಸ್ವರ್ಗ
ಮುಂದೆ ಇದು ತ್ರಿಶಂಕು ಸ್ವರ್ಗವೆಂದೇ ವಿಖ್ಯಾತವಾಗುತ್ತದೆ. ಈ ಸ್ವರ್ಗಕ್ಕೆ ನೀನೇ ದೊರೆ, ನೀನೇ ಇಂದ್ರ. ಮೇಲಿನ ಸ್ವರ್ಗಲೋಕದಲ್ಲಿ ಇರುವುದೆಲ್ಲವೂ ಎಲ್ಲಿಯೂ ಇದೆ. ಈ ಸ್ವರ್ಗ ಸುಖ ಭೋಗಗಳನ್ನು ನೀನು ಅನುಭವಿಸು, ಆನಂದಿಸು. ತ್ರಿಶಂಕು ಮಹಾರಾಜ, ಈ ವಿಶ್ವಾಮಿತ್ರ ತನ್ನ ತಪಶಕ್ತಿಯಿಂದ ನಿರ್ಮಿಸಿದ ಈ ಸ್ವರ್ಗಕ್ಕೆ ನೀನೇ ಅಧಿಪತಿ. ಸ್ವರ್ಗದ ಸುಖಭೋಗಗಳನ್ನು ಅನುಭವಿಸು, ಆನಂದಿಸು. ಕೃತಾರ್ಥನಾದ ಕೌಶಿಕ ಮುನೀಂದ್ರ, ಇನ್ನೇಕೆ ತಡ, ಸಿಂಹಾಸನವನ್ನು ಅಲಂಕರಿಸು. ಬ್ರಹ್ಮರ್ಷಿ ವಿಶ್ವಾಮಿತ್ರರ ಛಲವೆಂದರೆ ಛಲ. ಅವರು ಸ್ವರ್ಗದ ನಿಯಮಗಳಿಗೂ ಮನ್ನಣೆ ನೀಡಿದರು. ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡರು. ತ್ರಿಶಂಕು ಮಹಾರಾಜರಿಗೆ ಪ್ರತಿ ಸ್ವರ್ಗವನ್ನೇ ನಿರ್ಮಿಸಿದ್ದು ಅದ್ಭುತವಲ್ಲವೇ? ಹೌದು ದೇವಿ, ಅದ್ಭುತವೇ. ಆದರೆ ಆ ಅದ್ಭುತ ಕಾರ್ಯವನ್ನು ಮಾಡಿದ ಅದೇ ವಿಶ್ವಾಮಿತ್ರ ಮುನಿಗಳು ತ್ರಿಶಂಕು ಮಹಾರಾಜರ ಪುತ್ರ ಹರಿಶ್ಚಂದ್ರರ ರಾಜಕೋಶಗಳನ್ನು ದಾನವಾಗಿ ಪಡೆದು ಬಿಟ್ಟರು. ದೇವಿ, ಮನ್ನಿಸಬೇಕು. ಮಹಾರಾಣಿ ಕೌಸಲ್ಯಾ ದೇವಿಯವರು ತಮ್ಮನ್ನು ಕೂಡಲೇ ಬರಲು ತಿಳಿಸಿದ್ದಾರೆ. ದೇವಿ, ರಾಜ ಹರಿಶ್ಚಂದ್ರರ ಕಥೆಯನ್ನು ನಾನು ಇನ್ನೊಮ್ಮೆ ತಿಳಿಸುತ್ತೇನೆ. ನೀನು ಹೋಗಿ ಮಾತೆಯವರನ್ನು ಕಾಣು. ಹಾಗೇ ಆಗಲಿ ಸ್ವಾಮಿ. ಅಮೃತ ಕುಡಿದು ಅಮರನೆಂಬ ಅಹಂಕಾರದಿಂದ ಮೆರೆಯುತ್ತಿರುವ ಸುರಾಧಮ, ಏಕೆ ನನ್ನನ್ನು ಕಂಡೊಡನೆ ರೆಕ್ಕೆ ಕತ್ತರಿಸಿದ ಹಕ್ಕಿಯಂತೆ ಹೋರಾಡದ ಉತ್ಸಾಹವೇ ಇಲ್ಲದೆ ನಿಂತಿರುವೆಯಲ್ಲ? ಎಲೈ ನೀಚ, ದೇವತೆಗಳ ಎದುರು ರಾವಣ ಬರುವುದು ಒಂದೇ, ಸೂರ್ಯ ಚಂದ್ರರ ಎದುರು ರಾಹು ಕೇತುಗಳು ಬರುವುದು ಒಂದೇ. ಗ್ರಹಣ ಹಿಡಿದ ಸೂರ್ಯನಂತೆ ಏಕೆ ನಿಂತಿರುವೆ? ನೆನಪಿಸಿಕೋ ನಿನ್ನ ಶಸ್ತ್ರಾಸ್ತ್ರಗಳನ್ನು, ಪ್ರಯೋಗಿಸು ಈ ರಾವಣನ ಮೇಲೆ. ಲಂಕಾಧೀಶ್ವರ ರಾವಣ, ಅಮರಲೋಕದ ಒಡೆಯ ದೇವೇಂದ್ರನೇ ನಿನಗೆ ಶರಣಾದ ಮೇಲೆ, ಸ್ವರ್ಗವನ್ನು ನಿನಗೆ ಒಪ್ಪಿಸಿ ಜೈಕಾರ ಹೇಳಿದ ಮೇಲೆ ನಾನು ನಿನ್ನೊಡನೆ ಯುದ್ಧ ಮಾಡುವುದರಲ್ಲಿ ಅರ್ಥವಿಲ್ಲ. ನಿನ್ನ ಬಲ ಪರಾಕ್ರಮಕ್ಕೆ ನಾನು ಸೋತೆನೆಂದು ಹೇಳಿ ನಿನಗೆ ಜೈಕಾರ ಹಾಕುತ್ತೇನೆ. ಕೂಡುದು ಓಡುದು, ಅಮೃತವನ್ನು ಕುಡಿದು ಮರಣವನ್ನು ಗೆದ್ದಿರುವ ನೀನು ನನ್ನೊಡನೆ ಯುದ್ಧ ಮಾಡಲು ಹೆದರುವ ನಿನ್ನಂತ ಹೇಡಿಯನ್ನು ನೋಡಿದರೆ ನನಗೆ ಅಸಹ್ಯವಾಗುತ್ತಿದೆ. ಎಲೈ ಸುರಾಧಮ, ಯೋಚಿಸು. ಯುದ್ಧವೇ ಮಾಡದೆ ಸೋಲೊಪ್ಪಿಕೊಳ್ಳುವ ನಿನ್ನಂಥವನಿಂದ ಇಡೀ ಸುರಲೋಕವೇ ಅಪಮಾನದಿಂದ ತಲೆ ತಗ್ಗಿಸುವಂತಾಗುತ್ತದೆ. ಏನು ಒಲವಿದ್ದಷ್ಟು ಯುದ್ಧ ಮಾಡಿ ನನ್ನಲ್ಲಿ ಸೋಲನ್ನೊಪ್ಪಿಕೊಳ್ಳುವಿಯಾ? ಅಥವಾ ನನ್ನನ್ನು ಕಂಡೊಡನೆ ಹೆದರಿ ಓಡಿದ ಅಂಜು ಬುರುಗ ಎಂಬ ಅಪಹಾಸ್ಯಕ್ಕೆ ಈಡಾಗಿ ಅವಮಾನಿತನಾಗುವೆಯಾ? ಹೇಳು. ಆಯಿತು, ನಿನ್ನ ಈ ಕಟು ಮಾತುಗಳನ್ನು ಕೇಳಿ ದುಃಖಿಸುವುದಕ್ಕಿಂತ ನಿನ್ನೊಡನೆ ಯುದ್ಧ ಮಾಡುವುದೇ ಲೇಸು. ಎದುರಿಸು ನನ್ನ ಅಸ್ತ್ರ ಪ್ರಯೋಗವನ್ನ.
ಸುರಾಧಮ, ನಿನ್ನ ಅಸ್ತ್ರಗಳೆಲ್ಲವೂ ನಾಶವಾದವು. ಪ್ರಯೋಗಿಸು. ಹೇಡಿ ಹೇಡಿ ಓಡಿ ಹೋದ ಸುರಾಧಮ. ದೀರ್ಘ ಸುಮಂಗಲಿ ಬಾ. ಮಾತೆ, ನನ್ನನ್ನು ಬರ ಹೇಳಿದ ಕಾರಣವೇನು? ಸೀತೆ, ಈ ಸುಮಂಗಲಿಗೆ ನಿನ್ನ ಕೈಯಿಂದಲೇ ದಾನ ಕೊಡಿಸಬೇಕು ಎನಿಸಿತು. ಅದಕ್ಕಾಗಿ ಕರೆಸಿಕೊಂಡೆ. ಈ ಆಭರಣಗಳನ್ನು ಮಾತೆಗೆ ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡೆದೆವು. ಅಖಂಡ ಸೌಭಾಗ್ಯವತಿಯಾಗಿ ಸತ್ಪುತ್ರರ ಮಾತೆಯಾಗು. ಮಹಾರಾಣಿಯವರೇ, ನಿಜವಾಗ್ಲೂ ಈ ನಿಮ್ಮ ಸೊಸೆ ನಿಮ್ಮ ಅರಮನೆಯ ಭಾಗ್ಯದೇವತೆ. ನನಗಿನ್ನು ಹೋಗಿ ಬರಲು ಅಪ್ಪಣೆ ಕೊಡಿ ತಾಯಿ. ಆಯಿತು ತಾಯಿ, ಹೋಗಿ ಬನ್ನಿ. ನಿಮ್ಮ ಆಶೀರ್ವಾದವು ಸದಾ ನಮ್ಮ ಮೇಲೆ ಹೀಗೇ ಇರಲಿ. ಮಾತೆ, ಈ ಸುಮಂಗಳಿಗೆ ನನ್ನಿಂದ ದಾನ ಕೊಡಿಸಿದ ಕಾರಣವೇನು? ಸೀತೆ, ಈ ಸೌಭಾಗ್ಯವತಿಯ ಹಾರೈಕೆಯಿಂದ ನಮ್ಮ ಸೌಭಾಗ್ಯವು ಸುರಕ್ಷಿತವಾಗಿರಬೇಕೆಂಬುದೇ ನನ್ನ ಆಸೆ. ಬಹಳ ವರ್ಷಗಳಿಂದ ಈ ರೂಢಿಯನ್ನು ನಾನು ಪಾಲಿಸಿಕೊಂಡು ಬಂದಿದ್ದೇನೆ. ಇನ್ನು ಮುಂದೆ ಇದನ್ನು ನೀನು ಮುಂದುವರಿಸಿಕೊಂಡು ಹೋಗಬೇಕೆಂಬುದೇ ನನ್ನ ಆಸೆ. ಸಜ್ಜನರ ಹರಿಕೆ ನಮ್ಮನ್ನು ಕಾಯುತ್ತಿದೆ ಎಂದು ನನಗೂ ಗೊತ್ತು. ಆದರೆ ಏನು ಸೀತೆ, ಸಂಕೋಚ ಪಡಬೇಡ, ಕೇಳು. ನೀವು ನಿತ್ಯ ಧರಿಸುತ್ತಿದ್ದ ಆಭರಣಗಳನ್ನೆಲ್ಲ ಆ ಸುಮಂಗಳಿಗೆ ಕೊಟ್ಟು ಬಿಟ್ಟರಲ್ಲ, ಏಕೆ ಮಾತೆ? ಅರಮನೆಯಲ್ಲಿ ಬೇರೆ ಆಭರಣಗಳು ಇರಲಿಲ್ಲವೇ? ಅವೇ ಬೇಕು ಎಂದು ಆಕೆ ಏನಾದರೂ ಆಸೆಯಿಂದ ಕೇಳಿದಳೆ? ಇಲ್ಲ ಸೀತೆ, ಈ ಸುಭಿಕ್ಷ ನಾಡಿನಲ್ಲಿ ಆಸೆಯಿಂದ ಬೇಡುವ ದೀನರು ಯಾರೂ ಇಲ್ಲ. ಹಾಗಾದರೆ ನಿಮ್ಮ ಒಡವೆಗಳನ್ನು ಏಕೆ ಕೊಟ್ಟಿರಿ? ನೀವು ನಿರಾಭರಣೆ ಆಗಿರುವುದನ್ನು ಕಂಡು ನನಗೇಕೋ ಧರಿಸಿ ಆನಂದ ಪಡಬೇಕು ಎಂಬ ಮನಸ್ಸೇ ಇಲ್ಲದಿದ್ದ ಮೇಲೆ ಆ ಆಭರಣಗಳು ಏಕೆ ಬೇಕು? ಏಕೆ ಮಾತೆ, ಏನಾಯಿತು?
ಇಂಥ ನಿರಾಸಕ್ತಿ ಏಕೆ?